Protests continue in India after the sexual assault and murder of a medical student earlier this month. Medical workers went on strike today after a week of demonstrations. Protesters say they want tougher measures to combat violence against women. चश्मे को कूटा गया, जिसके वजह से आंखों से खून निकल गया। मैं प्रधानमंत्री से हाथ जोड़ के रिक्वेस्ट करूंगी कि ये घटना जो एक 31 ईयर ओल्ड एक मेरिटोरियस स्टूडेंट who has cracked her medical with her own stamina and her own intelligence goes to that top and becomes a promising doctor should not be killed, or her voice should not be smothered like this. ಭಾರತದ ಕೋಲ್ಕತ್ತಾದಲ್ಲಿ ಇದೇ 9ನೇ ಆಗಸ್ಟ್ ಬೆಳಗ್ಗೆ ಒಂದು ಸ್ಫೋಟಕ ಸುದ್ದಿ ಬೆಳಕಿಗೆ ಬರುತ್ತೆ. ಆ ಸುದ್ದಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವಂಥದ್ದು. 31 ವಯಸ್ಸಿನ ಮಹಿಳೆ ಡಾಕ್ಟರ್ ಒಬ್ಬರ ಮೇಲೆ ರೇಪ್ ಅಂಡ್ ಮರ್ಡರ್ ಆಗಿರುತ್ತೆ. ಕೋಲ್ಕತ್ತಾದ RJKR ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ನಲ್ಲಿ ಅವರು ಟ್ರೈನಿಂಗ್ ಮಾಡ್ತಿರ್ತಾರೆ. ನಾವೆಲ್ಲ ಅನ್ಕೊಂಡಿದ್ವಿ ಹಾಸ್ಪಿಟಲ್ ತುಂಬಾನೇ ಸೇಫ್ ಪ್ಲೇಸ್ ಅಂತ. ನಿಜಕ್ಕೂ ಇಂಥ ಘಟನೆ ಅಲ್ಲಿ ನಡೆದಿದ್ದು ಅನಿರೀಕ್ಷಿತವೇ ಹೌದು. ಒಂದು ಘಟನೆ ಸಂಪೂರ್ಣವಾಗಿ ಬೆಳಕಿಗೆ ಬಂದಿದ್ದು ಆ ಡಾಕ್ಟರ್ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿದ್ಮೇಲೆ. ಆ ಒಂದು ರಿಪೋರ್ಟ್ ಎಂಥವರನ್ನು ಭಯಪಡಿಸೋ ಹಾಗಿತ್ತು. ಯಾಕಂದ್ರೆ ಅದು ಬರೀ ಮರ್ಡರ್ ಆಗಿರ್ಲಿಲ್ಲ, ಅದರಲ್ಲಿ ತುಂಬಾ ವಿಷಯಗಳು ಬೆಳಕಿಗೆ ಬರುತ್ತೆ. ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಗೊತ್ತಾಗಿದ್ದೇನು ಅಂದ್ರೆ ಡಾಕ್ಟರ್ನ ಕತ್ತು ಹಿಸುಕಿ ಕೊಲ್ಲಾಗಿತ್ತು. ಅದೆಷ್ಟು ಜೋರಾಗಿ ಅಂದ್ರೆ ಕುತ್ತಿಗೆ ಭಾಗದಲ್ಲಿರೋ ಥೈರಾಯ್ಡ್ ಕಾರ್ಟಿಲೇಜ್ ಅನ್ನೋ ಬಾಡಿ ಪಾರ್ಟ್ ಸಹ ಮುರಿದೋಗಿತ್ತು. ಈ ಕೊಲೆ ಆಗೋಕ್ಕೂ ಮೊದಲು ಆ ಮಹಿಳೆ ತನ್ನ ಪ್ರಾಣ ಕಾಪಾಡಿಕೊಳ್ಳಲು ಬಹಳ ಪ್ರಯತ್ನ ಮಾಡಿದ್ದಾರೆ. ಇದಕ್ಕೆ ಸಾಕ್ಷಿಯಾಗಿ ಅವ್ರ ಬಾಡಿ ಮೇಲೆ ಇದ್ದಂತ ಅದೆಷ್ಟೋ ಗುರುತುಗಳು ಮತ್ತೆ ಅವರ ಪ್ರೈವೇಟ್ ಪಾರ್ಟ್ ಅಲ್ಲಿ ಸಹ ಅದೆಷ್ಟೋ ಗುರುತುಗಳಿದ್ವು. ಇದರಿಂದ ಗೊತ್ತಾಗುತ್ತೆ ಇದು ಬರೀ ಕೊಲೆ ಆಗಿರ್ಲಿಲ್ಲ, ಇಟ್ ವಾಸ್ ರೇಪ್ ಅಂಡ್ ಮರ್ಡರ್ ಅಂತ. ಇಷ್ಟು ದೊಡ್ಡ ಘಟನೆ ನಡೀತಿದ್ರು ಯಾರಿಗೂ ಗೊತ್ತಾಗ್ಲಿಲ್ಲ. ಯಾಕೆ ಗೊತ್ತಾಗಿಲ್ಲ? ಅಥವಾ ಅಲ್ಲಿ ಯಾರೋ ಒಬ್ರು ಈ ಘಟನೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ನೋಡ್ಕೊಂಡ್ರ? ಈ ಎಲ್ಲಾ ಪ್ರಶ್ನೆಗಳಿಗೆ ನಾವಿವತ್ತು ನಮ್ಮ ವಿಡಿಯೋ ಮುಖಾಂತರ ನಿಮ್ಗೆ ಉತ್ತರ ಕೊಡ್ತೀವಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನಾವು ಒಂದು ವಿಷಯ ಹೇಳಕ್ ಇಷ್ಟಪಡ್ತೀವಿ. ಆ ಡಾಕ್ಟರ್ಗೆ ನಾವು ಮಾಯಾ ಅನ್ನೋ ಹೆಸರಿಂದ ರೆಫರ್ ಮಾಡ್ತೀವಿ, ಮತ್ತೆ ಇದು ಅವರ ರಿಯಲ್ ನೇಮ್ ಆಗಿರುವುದಿಲ್ಲ. ಕೋಲ್ಕತ್ತಾದ RJKR ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ನಲ್ಲಿ ಮಾಯಾ ಟ್ರೈನಿಂಗ್ ಮಾಡ್ತಿರ್ತಾರೆ. ಇದೇ 8ನೇ ಆಗಸ್ಟ್ ರಂದು ಡಾಕ್ಟರ್ಗೆ ನೈಟ್ ಶಿಫ್ಟ್ ಇರುತ್ತೆ. ದಿನನಿತ್ಯದ ಪ್ರಕಾರ ಅವರು ಹಾಸ್ಪಿಟಲ್ ಹೋಗಿರ್ತಾರೆ. ಅವತ್ತು ರಾತ್ರಿ 11 ಗಂಟೆಗೆ ಅವರ ತಾಯಿ ಮಾಯಾಗೆ ಕಾಲ್ ಮಾಡ್ತಾರೆ. ಡೈಲಿ ಅವರು ಕಾಲ್ ಮಾಡ್ತಿರ್ತಾರೆ, ಹಾಗೆ ವಿಚಾರಿಸ್ತಿರ್ತಾರೆ ಊಟ ಆಯ್ತಾ, ಹೇಗಿದೆಯಾ ಅಂತ. ಅವಾಗ ಮಾಯಾ ಹೇಳ್ತಾರೆ, ಹೌದಮ್ಮ ಆರಾಮಾಗಿದ್ದೀನಿ, ಏನು ತೊಂದರೆ ಇಲ್ಲ, ಇವಾಗ ಪೇಷಂಟ್ಸ್ನ ಚೆಕಪ್ ಮಾಡಿ ನಂತರ ಕೊಲೀಗ್ಸ್ ಜೊತೆ ಊಟಕ್ಕೆ ಹೋಗ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ಅವರು ರೌಂಡ್ಸ್ಗೆ ಹೋಗ್ತಾರೆ. ನಂತರ ಪೇಷಂಟ್ಸ್ ಚೆಕಪ್ ಮುಗಿಸಿ ಮತ್ತೆ ಅವರ ವರ್ಕ್ ಮುಗಿಸೋ ಅಷ್ಟರಲ್ಲಿ ರಾತ್ರಿ 2 ಗಂಟೆ ಆಗಿರುತ್ತೆ. ಅಲ್ಲಿಂದ ಹಾಗೆ ಅವರು ಊಟಕ್ಕೆ ಹೋಗ್ತಾರೆ. ಹಾಸ್ಪಿಟಲ್ ಕ್ಯಾಂಟೀನ್ನಲ್ಲೇ ಊಟ ಮುಗಿಸೋ ಅಷ್ಟರಲ್ಲಿ ರಾತ್ರಿ 3 ಗಂಟೆ ಆಗುತ್ತೆ. ಅಷ್ಟೊತ್ತಿಗಾಗಲೇ ಅವರು ತುಂಬ ಟಯರ್ಡ್ ಆಗಿರ್ತಾರೆ. ಹಾಗೆ ಹಾಸ್ಪಿಟಲ್ನ 4th ಫ್ಲೋರಲ್ಲಿರೋ ಸೆಮಿನಾರ್ ಹಾಲ್ಗೆ ರೆಸ್ಟ್ ಮಾಡೋಣ ಅಂತ ಹೋಗ್ತಾರೆ. ಹಾಗೆ ಹೋದವರು ಬೆಳಗ್ಗೆ 7 ಗಂಟೆವರೆಗೂ ಅಲ್ಲೇ ರೆಸ್ಟ್ ಮಾಡ್ತಿರ್ತಾರೆ. ಆದರೆ ಅವರು ಯೂಶ್ವಲಿ ಅರ್ಧ ಗಂಟೆಗಿನ್ನ ಜಾಸ್ತಿ ಯಾವಾಗಲೂ ರೆಸ್ಟ್ ಮಾಡ್ತಿರ್ಲಿಲ್ವಂತೆ. ಹೀಗೆ ಮಾರ್ನಿಂಗ್ ಶಿಫ್ಟ್ ವ್ಯಕ್ತಿಯೊಬ್ಬರು ಅವರ ರೂಟೀನ್ ಪ್ರಕಾರ ಎಲ್ಲ ರೂಮ್ಸ್ ಚೆಕ್ ಮಾಡ್ತಿರ್ಬೇಕಾದ್ರೆ ಸೆಮಿನಾರ್ ಹಾಲ್ನ ಡೋರ್ ಓಪನ್ ಇರೋದನ್ನ ನೋಡ್ತಾರೆ. ಓಪನ್ ಇರೋದನ್ನ ನೋಡಿ ಸೆಮಿನಾರ್ ಹಾಲ್ ಹತ್ರ ಹೋಗ್ತಾರೆ. ಅವರಿಗೆ ಒಂದು ಭಯಾನಕ ದೃಶ್ಯ ಒಂದು ಕಾಣಿಸುತ್ತೆ. ಇದನ್ನ ನೋಡಿ ತುಂಬಾ ಜೋರಾಗಿ ಕಿರ್ಚ್ಕೋತಾರೆ. ಕಿರ್ಚಿದ್ದನ್ನ ಕೇಳಿ ಅಕ್ಕಪಕ್ಕದ ರೂಮಲ್ಲಿ ಇರೋರೆಲ್ಲ ಸೇರ್ತಾರೆ. ಎಲ್ಲರೂ ಬಂದು ನೋಡಿದಾಗ ಅವ್ರಿಗೆ ಕಂಡದ್ದು ಆ ಭಯಾನಕ ದೃಶ್ಯ. ಅದೇ ಡಾಕ್ಟರ್ ಮೈ ಮೇಲೆ ಯಾವುದೇ ಬಟ್ಟೆ ಇರಲ್ಲ, ಅದಲ್ಲದೆ ಅವರ ದೇಹದ ಮೇಲೆ ಅದೆಷ್ಟು ರಕ್ತದ ಕಲೆಗಳಿರುತ್ತೆ. ಆ ದೇಹ ನೋಡಿದವ್ರು ಎಲ್ಲರಿಗೂ ಭಯ ಆಗಿರುತ್ತೆ, ಆತಂಕ ಆಗಿರುತ್ತೆ. ಅದಾಗಿ ಸ್ವಲ್ಪ ಸಮಯದ ನಂತರ ಅವರು ಆ ಬಾಡಿನ ಸ್ಟ್ರೆಚರ್ ಮೇಲೆ ಇಟ್ಟು ಎಮರ್ಜೆನ್ಸಿ ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ. ಯಾಕಂದ್ರೆ ಡಾಕ್ಟರ್ಸ್ ಏನಾದರೂ ಮಾಡೋಕ್ಕಾಗುತ್ತಾ, ಉಳಿಸ್ಕೊಳ್ಳೋಕ್ಕಾಗುತ್ತಾ ಅಂತ. ಡಾಕ್ಟರ್ಸ್ ಎಲ್ಲ ಸತತ ಪ್ರಯತ್ನ ಮಾಡಿದ ಮೇಲೂ ಸಹ
ಮಾಯನ ಬದುಕಿಸ್ಕೊಳ್ಳಕ್ಕಾಗ್ಲಿಲ್ಲ. ಇನ್ನೊಂದ್ ಕಡೆ ಹಾಸ್ಪಿಟಲ್ ಅಲ್ಲಿ ಸ್ವಲ್ಪ ಜನ ಈ ಒಂದು ಹೀನಾಯ ಕೃತ್ಯವನ್ನ ಸಾಧಾರಣ ಕೊಲೆಯಾಗಿ ಪ್ರತಿಬಿಂಬಿಸೋಕೆ ಪ್ರಯತ್ನ ಪಡ್ತಿರ್ತಾರೆ. ಯಾಕೆ ಅಂದ್ರೆ ಹಾಸ್ಪಿಟಲ್ ಹೆಸರು ಹಾಳಾಗ್ಬಾರ್ದು ಅಂತ. ಆದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ್ಮೇಲೆ ಎಲ್ಲ ಸತ್ಯ ಹೊರಗೆ ಬೀಳುತ್ತೆ. ಅದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾರೋ ಮಾಯಾ ಜೊತೆ ಫೋರ್ಸೆಬ್ಲಿ ರೇಪ್ ಅಂಡ್ ಮರ್ಡರ್ ಮಾಡಿದ್ದಾರೆ ಅಂತ. ಯಾವಾಗ ಮಾಯಾ ತನ್ನನ್ನು ತಾನು ಉಳಿಸ್ಕೊಳ್ಳಲು ಪ್ರಯತ್ನ ಮಾಡ್ತಾಳೆ ಆವಾಗ ಆ ವ್ಯಕ್ತಿ ಅವರ ಕತ್ತು ಹಿಸುಕಿ ಥೈರಾಯ್ಡ್ ಕಾರ್ಟಿಲೇಜ್ ಅನ್ನು ಮುರಿದಿರ್ತಾನೆ ಮತ್ತೆ ರೇಪ್ ಮಾಡಿರ್ತಾನೆ ಅಂತ. ಈ ಎಲ್ಲ ಬೆಳವಣಿಗೆ ಆದ್ಮೇಲೆ ಅಂದ್ರೆ ರೇಪ್ ಅಂಡ್ ಮರ್ಡರ್ ಅಂತ ಕನ್ಫರ್ಮ್ ಆದ್ಮೇಲೆ ಈ ಕೇಸ್ನ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡಲಾಗುತ್ತೆ. ಪೊಲೀಸ್ ಆ ಕ್ರಿಮಿನಲ್ಗಳನ್ನ ಹಿಡಿಯೋದಕ್ಕೆ ಮುಂದಾಗ್ತಾರೆ. ಪೊಲೀಸ್ ಮೊದಲು ಕ್ರೈಮ್ ನಡೆದ ಸ್ಥಳದಲ್ಲಿ ಎವಿಡೆನ್ಸ್ ಅಥವಾ ಏನಾದ್ರೂ ಸಿಗುತ್ತಾ ಅಂತ ಹುಡುಕಾಡ್ತಾರೆ. ಅದೃಷ್ಟವಶಾತ್ ಪೊಲೀಸ್ಗೆ ಮಾಯಾನ ರಕ್ತದ ಕಲೆ ಮತ್ತೆ ನೇಲ್ಸ್ ಅಥವಾ ಉಗುರು ಸಿಗುತ್ತೆ. ಜೊತೆಗೆ ಒಂದು ಬ್ಲೂಟೂತ್ ಹೆಡ್ಫೋನ್ ಕೂಡ ಸಿಗುತ್ತೆ. ಹಾಗೆ ಈ ಕೇಸ್ ತುಂಬಾನೇ ಬೇಗ ಸಾಲ್ವ್ ಆಗ್ಬೋದಿತ್ತು ಇನ್ ಕೇಸ್ ಆ ಸೆಮಿನಾರ್ ಹಾಲ್ ಅಲ್ಲಿರೋ ಫ್ಲೋರ್ ಅಲ್ಲಿ CCTV ಕ್ಯಾಮ್ರಾ ಇದ್ದಿದ್ರೆ. ಆದ್ರೆ ದುರದೃಷ್ಟವಶಾತ್ ಆ ಫ್ಲೋರ್ ಅಲ್ಲಿ ಅಥವಾ ಅದರ ಸುತ್ತಮುತ್ತ ಎಲ್ಲೂ ಸಹ CCTV ಕ್ಯಾಮ್ರಾ ಇರಲಿಲ್ಲ. ಆದ್ರೆ ಸೆಮಿನಾರ್ ಹಾಲ್ಗೆ ಹೋಗುವ ದಾರಿಯಲ್ಲಿ ಒಂದು CCTV ಕ್ಯಾಮ್ರಾ ಇತ್ತು. ಪೊಲೀಸರು ಬೆಳಗ್ಗೆ 3 ರಿಂದ 8 ಗಂಟೆವರೆಗಿನ ರೆಕಾರ್ಡ್ನ ಚೆಕ್ ಮಾಡ್ತಾರೆ. ಆ ಸಮಯದಲ್ಲಿ ಯಾರ್ಯಾರು ಈ ಫ್ಲೋರ್ಗೆ ಬಂದು ಹೋಗಿದ್ದಾರೆ ಅಂತ CCTV ಫೋಟೇಜ್ ನಲ್ಲಿ ಚೆಕ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಒಟ್ಟು 6 ಜನ ಈ ಫ್ಲೋರ್ಗೆ ಬಂದು ಹೋಗಿರ್ತಾರೆ ಅಂತ. ಈ ವಿಷಯ ತಿಳಿದ್ಮೇಲೆ ಪೊಲೀಸ್ ಒಬ್ಬೊಬ್ಬರನ್ನೇ ಕರೆದು ವಿಚಾರಣೆ ಮಾಡ್ತಿರ್ತಾರೆ. ಅವರು ಆ ಸಮಯದಲ್ಲಿ ಅಲ್ಲಿ ಏನ್ ಮಾಡ್ತಾ ಇದ್ರು, ಹಾಗೆ ಅವ್ರಿಗೆ ಏನಾದ್ರು ಅಲ್ಲಿ ಸಂಶಯಾಸ್ಪದವಾಗಿ ಕಾಣಿಸ್ತಾ ಅಂತ. ಅದಲ್ಲದೆ ಪೊಲೀಸ್ ಇವ್ರದೆಲ್ಲ ಮೊಬೈಲ್ ನಲ್ಲಿರೋ ಬ್ಲೂಟೂತ್ ಆನ್ ಮಾಡಕ್ ಹೇಳಿ ಇವರಿಗೆ ಕ್ರೈಮ್ ಸ್ಪಾಟ್ ಅಲ್ಲಿ ಸಿಕ್ಕಿರೋ ಹೆಡ್ಫೋನು ಅವ್ರ ಮೊಬೈಲ್ ಕನೆಕ್ಟ್ ಆಗುತ್ತಾ ಅಂತ ಚೆಕ್ ಮಾಡ್ತಿರ್ತಾರೆ. ಯಾಕಂದ್ರೆ ಒಂದ್ಸಲ ಬ್ಲೂಟೂತ್ ಕನೆಕ್ಟ್ ಆದ್ರೆ ಇನ್ನೊಂದ್ಸಲ ಸರಳವಾಗಿ ಕನೆಕ್ಟ್ ಆಗ್ಬಿಡುತ್ತೆ. ಪೊಲೀಸರ ಈ ಒಂದು ಟ್ರಿಕ್ ನಿಜವಾಗ್ಲೂ ಅವ್ರಿಗೆ ಹೆಲ್ಪ್ ಆಗುತ್ತೆ. ಈ 6 ಜನರಲ್ಲಿ ಒಬ್ಬನ ಫೋನಿಗೆ ಆ ಹೆಡ್ಫೋನ್ ಕನೆಕ್ಟ್ ಆಗುತ್ತೆ. ಆ ವ್ಯಕ್ತಿಯ ಹೆಸರೇ ಸಂಜಯ್ ರಾಯ್. ಇವನು ಒಬ್ಬ ಸಿವಿಲ್ ವಾಲಂಟಿಯರ್ ಆಗಿರ್ತಾನೆ. ಸಿವಿಲ್ ವಾಲಂಟಿಯರ್ ಅಂದ್ರೆ ಪೊಲೀಸ್ಗೋಸ್ಕರ ಕೆಲಸ ಮಾಡ್ತಿರ್ತಾರೆ. ಹಾಗೆ ಪೊಲೀಸರ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಹೆಲ್ಪ್ ಮಾಡ್ತಿರ್ತಾರೆ. ಉದಾಹರಣೆಗೆ ನೀವು ನೋಡಿರ್ಬೋದು ಈ ಹಬ್ಬಗಳಲ್ಲಿ ಅಥವಾ ತುಂಬಾ ಜನ ಸೇರುವಂತ ಜಾಗಗಳಲ್ಲಿ ಇವರು ಯೂನಿಫಾರ್ಮ್ ಹಾಕೊಂಡು ಆಫೀಸರ್ಸ್ ತರ ಇರ್ತಾರೆ. ಇವ್ರ ಕೆಲಸ ಏನಂದ್ರೆ ಬಹಳ ಜನ ಸೇರೋ ಜಾಗದಲ್ಲಿ ಗಲಭೆ ಆಗದೆ ಇರೋ ತರ ನೋಡ್ಕೊಳ್ಳೋದು. ಈಗ ಪೊಲೀಸ್ಗೆ ಫಸ್ಟ್ ವಿಕ್ಟಿಮ್ ಸಿಕ್ಕಾಗಿತ್ತು. ಹಾಗೆ ಪೊಲೀಸರು ಇವನೊಂದಿಗೆ ಬಹಳಷ್ಟು ಕೋಪದಿಂದ ವಿಚಾರಣೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಸಂಜಯ್ ಪೊಲೀಸರು ಯಾವುದೇ ಪ್ರಶ್ನೆಗೂ ಉತ್ತರ ಕೊಡ್ತಿರೋದಿಲ್ಲ. ಯಾಕೆಂದ್ರೆ ಅವನು ತುಂಬಾ ನಶೆಯಲ್ಲಿ ಇರ್ತಾನೆ. ಅದೇ ಸಮಯದಲ್ಲಿ ಪೊಲೀಸ್ ಅವನ ಫೋನನ್ನ ಸಹ ಚೆಕ್ ಮಾಡ್ತಾರೆ. ಅದರಲ್ಲಿ ಬಹಳಷ್ಟು ಪೋರ್ನೋಗ್ರಾಫಿ ವಿಡಿಯೋ ಸಿಗುತ್ತೆ. ಅವಾಗ ಪೊಲೀಸ್ಗೆ ಇದ್ದಂತ ಸಂದೇಹ ಕ್ಲಿಯರ್ ಆಗುತ್ತೆ. ಸಂಜಯ್ನೇ ಮಾಯಾಳ ರೇಪ್ ಅಂಡ್ ಮರ್ಡರ್ ಮಾಡಿರೋದು ಅಂತ ಕನ್ಫರ್ಮ್ ಆಗುತ್ತೆ. ಇದರ ನಂತರ ಪೊಲೀಸರು ಇನ್ನೂ ಸ್ವಲ್ಪ ಜಾಸ್ತಿ ಕೋಪದಿಂದ ವಿಚಾರಣೆ ಮಾಡ್ತಾರೆ. ಅವಾಗ ಸಂಜಯ್ ಹೆದರಿ ತನ್ನ ತಪ್ಪನ್ನ ಒಪ್ಕೊಳ್ತಾನೆ. ಈ ವಿಷಯ ಕನ್ಫರ್ಮ್ ಆಗ್ತಾ ಇದ್ದ ಹಾಗೆ ಪೊಲೀಸರು ಸಂಜಯ್ನ ಮನೆಗೆ ಹೋಗ್ತಾರೆ ಪ್ರೂಫ್ ಕಲೆಕ್ಟ್ ಮಾಡಕ್ಕೆ ಅಂತ. ಅಲ್ಲಿ ಅವರಿಗೆ ಒಂದು ಶೂ ಸಿಗುತ್ತೆ. ಅದರ ಮೇಲೆ ರಕ್ತದ ಕಲೆಗಳಿರುತ್ತೆ. ಪೊಲೀಸ್ ಆ ರಕ್ತದ ಸ್ಯಾಂಪಲ್ನ ಕಲೆಕ್ಟ್ ಮಾಡ್ತಾರೆ. ಹಾಗೆ ಪರಿಶೀಲನೆ ಮುಂದುವರಿಸಿದಾಗ ಪೊಲೀಸರಿಗೆ ಸಂಜಯ್ನ ಮನೆ ಹೊರಗಡೆ ಬಟ್ಟೆಗಳನ್ನ ಒಣಗಿ ಹಾಕಿರೋದು ಕಾಣಿಸುತ್ತೆ. ಆ ಬಟ್ಟೆ ಸಂಜಯ್ದೇ ಆಗಿರುತ್ತೆ. ಮತ್ತೆ ಕ್ರೈಮ್ ನಡೆದ ದಿನ ಅವನು ಅದೇ ಬಟ್ಟೆನ ಧರಿಸಿರ್ತಾನೆ. ಇದೆಲ್ಲ CCTV ಕ್ಯಾಮ್ರಾ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಇದರಿಂದ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಏನಂದ್ರೆ ಸಂಜಯ್ ಆ ಎವಿಡೆನ್ಸ್ನ ನಾಶ ಮಾಡಕ್ ಪ್ರಯತ್ನ ಪಟ್ಟಿದ್ದ ಅಂತ. ಪೊಲೀಸ್ ಯಾವಾಗ ಸಂಜಯ್ನ ಸ್ಟೇಷನ್ಗೆ ವಿಚಾರಣೆಗೆ ಅಂತ ಕರ್ಕೊಂಡು ಬಂದಿದ್ರು ಅವಾಗ ಅವನು ತುಂಬಾ ಜಾಸ್ತಿ ನಶೆಯಲ್ಲಿರ್ತಾನೆ. ನಶೆಯಲ್ಲಿದ್ದು ಆ ಹತ್ಯೆ ಮಾಡಿದಾನೆ ಅಂತ ಕಡಿಮೆ ಶಿಕ್ಷೆ ಆಗ್ಬೋದು ಅನ್ಕೊಂಡು ಸಹ ಈ ತರ ಮಾಡಿರ್ಬೋದು. ಅದಾದ ನಂತರ ಪೊಲೀಸ್ ಶೂ ಮೇಲೆ ಸಿಕ್ಕ ಬ್ಲಡ್ ಸ್ಯಾಂಪಲ್ ಟೆಸ್ಟ್ ಮಾಡಿಸಿದಾಗ ಅದು ಮಾಯಾದೇ ಆಗಿರುತ್ತೆ. ಇದೊಂದು ಸಾಲಿಡ್ ಪ್ರೂಫ್ ಕೂಡ ಆಗಿರುತ್ತೆ. ಈ ಎಲ್ಲ ಪ್ರೂಫ್ ಮತ್ತೆ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ಮೇಲೆ ಪೊಲೀಸ್ಗೆ ಅನ್ಸುತ್ತೆ ಅವತ್ತು ರಾತ್ರಿ ಸಂಜಯ್ ಬಹಳ ನಶೆಯಲ್ಲಿರ್ತಾನೆ. ಅವತ್ತು ರಾತ್ರಿ 11 ಗಂಟೆಗೆ ಸಂಜಯ್ ಹಾಸ್ಪಿಟಲ್ಗೆ ಎಂಟ್ರಿ ಆಗಿರ್ತಾನೆ. ಅಲ್ಲದೆ ಈ ಸಂಜಯ್ ಹಾಸ್ಪಿಟಲ್ನಲ್ಲಿ ನೈಟ್ ಶಿಫ್ಟ್ ಮಾಡ್ತಿರ್ತಾನೆ. ಹಾಗಾಗಿ ಹಾಸ್ಪಿಟಲ್ ಬಗ್ಗೆ ಅವನಿಗೆ ಎಲ್ಲ ಗೊತ್ತಿರುತ್ತೆ. ಈ CCTV ಕ್ಯಾಮ್ರಾಗಳು ಎಲ್ಲೆಲ್ಲಿದೆ ಎಲ್ಲೆಲ್ಲಿ ಇಲ್ಲ ಅಂತ. ಅವತ್ತು ರಾತ್ರಿ ಸಂಜಯ್ ತುಂಬಾನೇ ನಶೆಯಲ್ಲಿರ್ತಾನೆ. ಹಾಗೆ ಅವನನ್ನ ಯಾರು ನೋಡಬಾರ್ದು, ನೋಡಿದ್ರೆ ಕೆಲಸ ಕಳ್ಕೊಳ್ತೀನಿ ಅನ್ನೋ ಭಯದಿಂದ ಅವನು 4ನೇ ಮಹಡಿಯಲ್ಲಿ ಹೋಗಿ ಕೂತಿರ್ತಾನೆ.
ಈತನ್ಗೆ ಬೆಳಗ್ಗೆ ಎಚ್ಚರ ಆದಾಗ 3 ಗಂಟೆ ಆಗಿರುತ್ತೆ. ಇವಾಗ್ಲೇ ಸಂಜಯ್ ದೃಷ್ಟಿ ಮಾಯಾ ಮೇಲೆ ಬೀಳುತ್ತೆ. ಅವಾಗ ಮಾಯಾ ರೆಸ್ಟ್ ಮಾಡಕ್ಕೆ ಅಂತ ಸೆಮಿನಾರ್ ಹಾಲ್ಗೆ ಹೋಗ್ತಿರ್ತಾಳೆ. ಸಂಜಯ್ನ ಕೆಟ್ಟ ದೃಷ್ಟಿ ಅವಳ ಮೇಲೆ ಬೀಳುತ್ತೆ. ಮೊದಲು ಈ ಸಂಜಯ್ ಬಹಳ ಹೊತ್ತು ಅದೇ 4ನೇ ಮಹಡಿಯಲ್ಲಿ ಸುತ್ತಾಡ್ತಾ ಇರ್ತಾನೆ, ಅಲ್ಲಿ ಯಾರಾದ್ರೂ ಬರೋದು ಹೋಗೋದು ಮಾಡ್ತಿರ್ತಾರೆ ಅಂತ ನೋಡೋದಕ್ಕೆ. ಅವನಿಗೆ ಯಾವಾಗ ಕನ್ಫರ್ಮ್ ಆಗುತ್ತೆ ಆ ಫ್ಲೋರಲ್ಲಿ ಯಾರು ಬರ್ತಿಲ್ಲ ಅಂತ, ಅವಾಗ ಸುಮಾರು 4 ಗಂಟೆಗೆ ಸೆಮಿನಾರ್ ಹಾಲ್ ಒಳಗಡೆ ಹೋಗ್ತಾನೆ. ಅಲ್ಲಿಂದ 4:45 ಗಂಟೆಗೆ ಹೊರಗಡೆ ಬರ್ತಾನೆ. ಈ ಒಂದು 45 ನಿಮಿಷ ಅವನು ಏನೇನ್ ಮಾಡಿರ್ಬೋದು ಮತ್ತೆ ಆ ಮಾಯಾ ಎಷ್ಟು ನೋವು ಅನುಭವಿಸಿರ್ಬೋದು ಅಂತ ಯೋಚನೆ ಮಾಡಿದ್ರೇನೆ ಎಂಥವ್ರಿಗೂ ಭಯ ಆಗುತ್ತೆ. ಎಸ್ಪೆಷಲಿ ಅವರ ತಂದೆ ತಾಯಿಗೆ ಎಷ್ಟು ನೋವಾಗಿರ್ಬೋದು. ಅದೆಷ್ಟೊಂದು ಕನಸಿಟ್ಕೊಂಡು ಹಾಗೆ ಸ್ಯಾಕ್ರಿಫೈಸ್ ಮಾಡಿ ಅವರ ಮಗಳನ್ನ ಡಾಕ್ಟರ್ ಕಲಿಯೋಕೆ ಅಂತ ಕಳಿಸಿರ್ತಾರೆ. ಅದಲ್ಲದೆ ಮಾಯಾ ಅವರ ಏಕೈಕ ಪುತ್ರಿ ಸಹ ಆಗಿರ್ತಾಳೆ. ಅವರಿಗಂತೂ ಇದು ತಡೆಯಲಾಗದ ದುಃಖ. ವೀಕ್ಷಕರೇ, ಈ ಕೇಸ್ ಇನ್ನೂ ಸಹ ಕ್ಲೋಸ್ ಆಗಿಲ್ಲ. ಅಲ್ಲದೆ 23 ಆಗಸ್ಟ್ ವರೆಗೂ ಸಂಜಯ್ ರಾಯ್ನ ಪೊಲೀಸ್ ಕಸ್ಟಡಿಯಲ್ಲಿ ಇಡಲಾಗುತ್ತೆ. ಈ ಮನುಷ್ಯನಿಗೆ ಅದೇನು ಶಿಕ್ಷೆ ಕೊಡಬೇಕು ಅಂತ ನೀವು ಕಮೆಂಟ್ನಲ್ಲಿ ತಿಳಿಸಿ. ಮತ್ತೆ ಈ ಕೇಸ್ನ ಎಲ್ಲ ಮಾಹಿತಿಗಳನ್ನು ತಿಳಿಯಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.